ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇಷ್ಟು ದಿನ ನಮ್ಮಣ್ಣ ಆಗ್ತಾ ಇದ್ದಿದ್ದ ಬಿಸ್ಕೆಟ್ ತಿಂದು ತಿಂದು ಚಿಗುಪ್ಸೆ ಬಂತು. ಥೂ ಅನ್ನಿಸ್ಬಿಟ್ಟಿತ್ತು, ಅಸಹ್ಯ ಉಟ್ಬಿಟ್ಟಿತ್ತು, ನಾಚಿಕೆ ಆಗ್ತಿತ್ತು. ಅವ್ನು ಆಗ್ತಾ ಇದ್ದಿದ್ದು ಚಿನ್ನದ ಬಿಸ್ಕೆಟೇ ಆಗಿದ್ರು, ಬಿಸ್ಕೆಟ್ ಎಷ್ಟು ಉರಿಬೇಡ ನನಗೆ. ಚಿನ್ನದ ಗಣಿ ಮೇಲೆ ಆಸೆ ಇಟ್ಟಿರೋನಿಗೆ ಆಫ್ಟರ್ ಆಲ್ ಜುಜುಬಿ ಬಿಸ್ಕೆಟ್ ಬಿಸಾಕಿದ್ರೆ ಎಷ್ಟು ಉರಿಬೇಡ ನನಗೆ. ಆದ್ರೆ ಇವತ್ತು ಈಗ ನಮ್ಮ ಎಲ್ಲ ಊರಿಗೆ ಸಂಕಷ್ಟಕ್ಕೆ ಹೋಲ್ಸೇಲ್ ಆಗಿ ಸೊಲ್ಯೂಷನ್ ಸಿಕ್ತು. ಇನ್ಮೇಲೆ ರಾಜಂತರ ಇರ್ಬೋದು, ದರ್ಬಾರ್ ಮಾಡ್ಬೋದು. ರಾಜ್ಯನೂ ನಮ್ದೇ, ರಾಜ್ಯ ಭಾರನೂ ನಮ್ದೇ. ಬೆರಳಿಟ್ಟು ತೋರಿಸಿದ್ದೆಲ್ಲ ನಮ್ದೇ ಅನ್ನೋ ತರ ಬಿಂದಾಸ್ ಆಗಿರ್ಬೋದು. ಇವತ್ತಿಗೆ ನಮ್ಮ ವನವಾಸ, ಅಜ್ಞಾತವಾಸ, ಉಪವಾಸ, ಯಾವ ವಾಸ, ಈ ವಾಸ ಎಲ್ಲ ಕಳಿತು. ಲೈಫ್ ಒಂಥರ ಜಿಂಗಾಲ ಅಲ್ವಾ ಮಾಮ್? ಜೈ ಅವ್ರು ವಾಪಸ್ ಬಂದ್ಬಿಟ್ರೆ ಬಿಡ್ತು ಅನ್ನು ಬೇಬಿ, ಏನ್ ಮಾತಾಡ್ತೀಯ ನೀನು? ಅವರು ವಾಪಸ್ ಬರೋದಕ್ಕೆ ನಾವು ಇಟ್ಟಿರೋದು ಕಾಮ ಅಲ್ಲ, ಫುಲ್ ಸ್ಟಾಪ್. ಫುಲ್ ಸ್ಟಾಪ್ ಅಂದ್ರೆ ಏನ್ ಹೇಳು? ದಿ ಎಂಡ್. ಅಷ್ಟೇ, ಮುಗೀತು. ಕೇಳ್ಕತಮ್ ನಾಟಕ ಬಂತು. ಇವತ್ತಿಂದ ನಮ್ಮ ಪಾಲಿಗೆ ಎಕ್ಸ್ಪ್ರೆಸ್ ಹೈವೇನೆ ಓಪನ್ ಆಗಿದೆ. ಅಲ್ಲಿ ನಮಗಿಷ್ಟ ಬಂದಾಗೆ ಬ್ರೇಕ್ ಆಗ್ದಂಗೆ ಇಷ್ಟ ಬಂದಿದ್ದ ಸ್ಪೀಡ್ ಅಲ್ಲಿ ವಿತೌಟ್ ಲಿಮಿಟ್ ನುಗ್ತಾ ಇರ್ಬೋದು. ಲಿಟ್ರಲಿ ನಮ್ಮನ್ನ ಹೇಳೋರು ಕೇಳೋರು ಯಾರು ಇರಲ್ಲ. ಮನೆ ಎಷ್ಟು ಪ್ರಶಾಂತವಾಗಿದೆ ಅಲ್ವ? ಕರೆಕ್ಟು. ನಮ್ಮ ಇತರೆ ಸೈಡ್ ಗ್ರಹಗಳೆಲ್ಲ ಎಲ್ಲಿ? ಯಾರು ಕಾಣಿಸ್ತಾನೆ ಇಲ್ಲ. ಒಬ್ರಾದ್ರೂ ಕಾಣಿಸ್ಬೇಕಲ್ವಾ? ಓಹೋ, ಎಲ್ರೂ ದುಃಖಿತರಾಗಿದ್ದಾರೆ. ಅಯ್ಯೋ ಹಿಂಗಾಗೋಯ್ತಲ್ಲ, ಅಯ್ಯೋ ಹಿಂಗಾಗ್ಬಾರ್ದಿತ್ತಲ್ಲ ಅಂತ ಎಲ್ರು ಗೊಳಾಡ್ಕೊಂಡು ಕಣ್ಣೀರು ಸುರಿಸ್ಕೊಂಡು ಯಾವ್ದೋ ಒಂದು ಮೂಲೆ ಸೇರ್ಕೊಂಡಿರ್ತಾರೆ. ಅದೇ ನಂಗೊಂದು ಡೌಟು ಮಾವ್, ಇವ್ರುಗಳ ಕಣ್ಣೀರು ಒರ್ಸಕ್ಕೆ ಖರ್ಚೀಫ್ ಸಾಕಾಗತ್ತಾ? ಟವಲ್ಲೇ ಬೇಕು ಇವ್ರ ಕಣ್ಣೀರು ಒರ್ಸಕ್ಕೆ. ಕಣ್ಣೀರ ದಾರೆ ಇದೇಕೆ ಹೀಗೇಕೆ? ಎಲ್ಲರೂ ಅವ್ರವ್ರ ರೂಮಿಗೆ ಸೇರ್ಕೊಂಡಿದ್ದಾರೆ. ಯಾವ ಆಕ್ಟಿವಿಟೀಸು ಇಲ್ಲ. ಒಬ್ರಿಗೊಬ್ರು ಸಮಾಧಾನ ಮಾಡ್ಕೊಂಡು ಕೂತಿದ್ದಾರೆ ಅಷ್ಟೇ. ಓಹೋ, ಅಂದ್ರೆ ಇವ್ರ ಕಣ್ಣೀರು ಒರ್ಸಕ್ ಅವ್ರ ಖರ್ಚೀಫ್ ಕೊಡೋದು, ಅವ್ರ ಕಣ್ಣೀರು ಒರ್ಸಕ್ ಇವ್ರ ಖರ್ಚೀಫ್ ಕೊಡೋದು. ಒಟ್ನಲ್ಲಿ ಖರ್ಚೀಫ್ ಆ ಕಡೆಯಿಂದ ಈ ಕಡೆ ಎಕ್ಸ್ಚೇಂಜ್ ಆಗ್ತಾ ಇರತ್ತೆ, ಎಲ್ರು ಕಣ್ಣು ಒರೆಸ್ಕೊತಾ ಇರ್ತಾರೆ. ಆದ್ರೆ ಇವ್ರಗಳ ಗೋಳಾಟ ನೋಡಕ್ಕಾಗದೆ ಖರ್ಚೀಫ್ ಕಣ್ಣೀರ್ ಆಗ್ತಿರುತ್ತಲ್ಲ ಅಮ್ಮ. ಪಾಪ ಖರ್ಚೀಫ್. ಆದ್ರೆ ಟ್ರಾಜಿಡಿ ಏನ್ ಗೊತ್ತಾ? ಇವ್ರಗಳ ಕಣ್ಣೀರ್ ಹೊರ್ಸಕ್ಕೆ ಖರ್ಚೀಫ್ ಇದೆ, ಖರ್ಚೀಫ್ ಹಾಕೋ ಕಣ್ಣೀರ್ ಹೊರ್ಸಕ್ಕೆ ಏನಿದೆ? ಆಕ್ಚುಲಿ ಪಾಪ ಅಮ್ಮ ಖರ್ಚೀಫ್. ಇವ್ರಗಳಿಗಿಂತ ಪಾಪ ಅದೇ ಯಾಕೆ ಹೇಳು? ಯಾಕಾದ್ರೂ ಖರ್ಚೀಫ್ ಆಗಿ ಹುಟ್ಟುದ್ನೋ ಅಂತ. ಯಾರು ಎಷ್ಟು ಬೇಕಾದ್ರೂ ಕಣ್ಣೀರು ಹಾಕೊಂಡ್ಲಿ, ನಮ್ ರೂಟ್ ಕ್ಲಿಯರ್ ಆಯ್ತಲ್ವಾ, ಅಷ್ಟು ಸಾಕು. ಈ ಮಲ್ಲಿ, ಭೂಮಿಕಾ, ಗೌತಮ್ ಇವ್ರು ಯಾರು ಈ ಮನೆಯಲ್ಲಿಲ್ದೆ ಮನೆ ಎಷ್ಟು ಪೀಸ್ಫುಲ್ ಆಗಿ ನೆಮ್ಮದಿಯಾಗಿದೆ. ಈಗ ಈ ಮನೆ ನಮ್ದು ಅಂತ ಅನ್ನಿಸ್ತಾ ಇದೆ. ಎಕ್ಸಾಕ್ಟ್ಲಿ, ನನಗೂ ಅದೇ ಸೇಮ್ ಫೀಲ್. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಇವತ್ತು ಈ ಮನೆ ನಂದು ಅನ್ನಿಸ್ತಾ ಇದೆ. ಅದೇ ಖುಷಿಗೆ ಬಾಟಮ್ ಸಿಕ್ಕಿರ್ತದೆ. ಥ್ಯಾಂಕ್ ಗಾಡ್, ಫೈನಲಿ ಎಲ್ಲ ನಾವ್ ಅನ್ಕೊಂಡ ಹಾಗೆ ಆಯ್ತು. ಜೈ ಮಾಮ್, ನಾವೊಂಥರ RCB ಟೀಮ್ ಇದ್ದಂಗೆ ಮಾಮ್. ಜನ ನಮ್ಮನ್ನ ನೋಡಿ ಇವ್ರ ಕೈಲಿ ಏನು ಮಾಡಕ್ಕಾಗಲ್ಲ, ಇವ್ರ ಪ್ಲಾನ್ ಯಾವತ್ತೂ ಸಕ್ಸಸ್ ಆಗಲ್ಲ, ಬರೀ ಫ್ಲಾಪ್ ಅಂತ ಕಮೆಂಟ್ಸ್ ಮಾಡಕ್ ಶುರು ಮಾಡ್ಬಿಟ್ಟಿದ್ರು. ಆದ್ರೆ ಅವ್ರಗಳ್ಗೇನ್ ಗೊತ್ತು, ನಾವು ಪಕ್ಕದ ಮನೆಯವ್ರ ತರ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಗೆಲ್ಲೋರಲ್ಲ, ಯಾವತ್ತೇ ಗೆದ್ರು ಲೇಟಾಗಿ ಗೆದ್ರು ಸ್ವಂತ ಶ್ರಮದಿಂದ ಗೆಲ್ಲೋರು ನಾವು ಅಂತ. ಕಡೆಗೆ ಇವತ್ತು ಗೆದ್ದು ಬೀಗ್ತಾ ಇದೀವಿ, ಕೈಯಲ್ಲಿ ಕಪ್ಪಿಡ್ದಿದೀವಿ.
ಆ್ಯಂಡ್ ನಮ್ಮನ್ನು ಆಡ್ಕೊಂಡು ನಕ್ಕೊಂಡು ಕಮೆಂಟ್ಸ್ ಮಾಡ್ತಿದ್ರಲ್ಲ ಅವ್ರುಗಳೆಲ್ಲರೂ ಬಾಯಿನೂ ಮುಚ್ಚಿದೀವಿ. ಈಗ ಮಾಡಲಿ ಕಮೆಂಟ್ಸು ನಿಮ್ಮ ಕೈಲಿ ಏನು ದಬಕ್ಕಾಗಲ್ಲ ಅಂತ. ಬದುಕಬೇಕು ಜಯ್, ಬದುಕಬೇಕು, ಉಳಿಬೇಕು ಅಂತಂದ್ರೆ ಈ ಥರ ಏನಾದರೂ ಮಾಡಲೇಬೇಕಲ್ವಾ? ಎಕ್ಸಾಕ್ಟ್ಲಿ. ಬುಡಕ್ಕೆ ಬೆಂಕಿ ಬಿದ್ದಾಗಲೇ ರಾಕೆಟ್ಟು ಅಂತ ಮೇಲೆ ಹೋಗೋದು, ಡೆಡ್ ಎಂಡ್ ಅಲ್ಲಿ ಹೋಗಿ ನಿಂತಾಗ್ಲೇ ಹೊಸ ದಾರಿ ಹುಡ್ಕೋದು. ನಾನು ತುಂಬಾನೇ ತಲೆ ಕೆಡಿಸ್ಕೊಂಡ್ಬಿಟ್ಟಿದೆ. ಆ ಭೂಮಿಕಾ ಅನ್ನೋ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ. ಅಷ್ಟರಲ್ಲಿ ನನ್ನ ಕೈಗೆ ಬ್ರಹ್ಮಾಸ್ತ್ರ ಥರ ಮಗು ಕಳ್ಕೊಂಡಿರೋ ವಿಷಯ ಸಿಕ್ಬಿಡ್ತು. ಅದನ್ನ ನಾನೇ ಅವಳಿಗೆ ಹೇಳಿದ್ದು, ನಾನೇ ಬೆಂಕಿ ಇಟ್ಟೆ. ಆ ಗೌತಮ್ ಭೂಮಿಕಾ ದೂರ ಆಗೋ ಥರ ಮಾಡಿದೆ. ಎಂಥ ಗ್ರೇಟ್ ಲವ್ ಸ್ಟೋರಿ. 2 ಬಾಡಿ ಒಂದೇ ಜೀವ ಅಂತ ಇದ್ದಿದ್ದವರು ಈಗ ನಾನೊಂದು ತೀರ ನೀನೊಂದು ತೀರ ಆಗ್ಬಿಟ್ಟಿದ್ದಾರೆ. ಪಾಪ ಅವರ ರಿಲೇಶನ್ಶಿಪ್ಪು ಈ ಮಟ್ಟಕ್ಕೆ ಹಾಳ